ಎಲ್ಲ ನೆಚ್ಚಿನ ವೀಕ್ಷಕರಿಗೆ ಶ್ರೀ ಮಧ್ವ ವಾದಿರಾಜ ತಾಂತ್ರಿಕ ಮಹಾವಿದ್ಯಾಲಯದ ಪ್ರಾಂಶುಪಾಲನ ಶುಭಕಾಮನೆಗಳು. ಶ್ರೀ ಮಧ್ವ ವಾದಿರಾಜ ತಾಂತ್ರಿಕ ಮಹಾವಿದ್ಯಾಲಯವು ಶ್ರೀ ಸೋದೆ ವಾದಿರಾಜ ಮಠ ಶಿಕ್ಷಣ ಪ್ರತಿಷ್ಠಾನ ಇದರಿಂದ ಪ್ರವರ್ತಿತವಾಗಿದ್ದು 2010ರಲ್ಲಿ ಪ್ರಾರಂಭವಾದ ಒಂದು ಉತ್ತಮ ತಾಂತ್ರಿಕ ಮಹಾವಿದ್ಯಾಲಯ. ನಮ್ಮ ಕೆಲವು ವಿದ್ಯಾರ್ಥಿಗಳು ವಿದೇಶದಲ್ಲಿ ಕೂಡ ಉತ್ತಮ ಪೊಸಿಷನ್ನಲ್ಲಿ ಅಥವಾ ಉತ್ತಮ ಉದ್ಯೋಗ ಮಾಡಿ ಅವರ ಜೀವನವನ್ನು ನಡೆಸುತ್ತಾ ಇದ್ದಾರೆ. ನಮ್ಮ ವಿದ್ಯಾಲಯವು ಶ್ರೀ ಸೋದೆ ವಾದಿರಾಜ ಮಠ ಶಿಕ್ಷಣ ಪ್ರತಿಷ್ಠಾನದಿಂದ ಪ್ರವರ್ತಿತವಾಗಿದ್ದು ಪೂಜ್ಯ ಸ್ವಾಮೀಜಿಯವರು ನಮ್ಮ ವಿದ್ಯಾಲಯದ ಅಧ್ಯಕ್ಷರಾಗಿರುತ್ತಾರೆ. ಇನ್ನು ಈ ವಿದ್ಯಾಲಯವು 2010ರಿಂದಲೇ ಹಲವಾರು ಮೈಲುಗಲ್ಲುಗಳನ್ನು ಸಾಧಿಸಿದ್ದು, ಮುಖ್ಯವಾಗಿ ಹೇಳೋದಿದ್ರೆ ಈ ನ್ಯಾಷನಲ್ ಬೋರ್ಡ್ ಆಫ್ ಅಕ್ರೆಡಿಟೇಷನ್ ಇಂದ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ ಹಾಗೂ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗಿಗೆ ಮಾನ್ಯತೆ ಪಡೆದಿರುವುದು, ನ್ಯಾಷನಲ್ ಅಸೆಸ್ಮೆಂಟ್ ಅಂಡ್ ಅಕ್ರೆಡಿಟೇಷನ್ ಕೌನ್ಸಿಲ್ ಅಥವಾ ನ್ಯಾಕ್ ಇದರಿಂದ ಎ ಶ್ರೇಣಿಯ ಮಾನ್ಯತೆ ಪಡೆದಿರುವುದು ಬಹುಮುಖ್ಯವಾದ ವಿಷಯ. ಹಾಗೂ NIRF ನ್ಯಾಷನಲ್ ಇನ್ಸ್ಟಿಟ್ಯೂಟ್ ರ್ಯಾಂಕಿಂಗ್ ಫ್ರೇಮ್ವರ್ಕ್ ಇದರಲ್ಲಿ ದೇಶದ 150ರಿಂದ 300 ವಿದ್ಯಾಸಂಸ್ಥೆಯ ಪ್ರತಿಷ್ಠಿತ ವಿದ್ಯಾಸಂಸ್ಥೆಗಳಲ್ಲಿ ನಾವು ಕೂಡ ಇನೋವೇಷನ್ ಇದರ ಅಡಿಯಲ್ಲಿ ಅಥವಾ ಆವಿಷ್ಕಾರದ ಅಡಿಯಲ್ಲಿ ನಾವು ಕೂಡ ರ್ಯಾಂಕ್ ಪಡೆದುಕೊಂಡಿರುವುದು ವಿದ್ಯಾಸಂಸ್ಥೆಗೆ ಹೆಮ್ಮೆಯ ವಿಷಯವಾಗಿದೆ. ನಮ್ಮ ವಿದ್ಯಾಲಯವು ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯಕ್ಕೆ ಆಡಳಿತಕ್ಕೆ ಒಳಪಟ್ಟಿದ್ದು, ಈಗ ಪ್ರಸಕ್ತ 5 ವಿಭಾಗಗಳಲ್ಲಿ ತಾಂತ್ರಿಕ ಶಿಕ್ಷಣ ಅಥವಾ BE ಎಜುಕೇಶನ್ ಕೊಡ್ತಾ ಇದ್ದೇವೆ. ಅದರಲ್ಲಿ ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಡಾಟಾ ಸೈನ್ಸ್ ಇಂಜಿನಿಯರಿಂಗ್ ಹಾಗೂ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೆಷಿನ್ ಲರ್ನಿಂಗ್ ಇಂಜಿನಿಯರಿಂಗ್. ಕಳೆದ ವರ್ಷದಿಂದ ಅಂದರೆ 2023ರಿಂದ ನಾವು PG ಪ್ರೋಗ್ರಾಮ್ ಕೂಡ ಅಥವಾ ಸ್ನಾತಕೋತ್ತರ ಪದವಿಯನ್ನು ಕೂಡ ನಾವು ಪ್ರಾರಂಭ ಮಾಡಿದ್ದು, MBA ವಿಭಾಗದಲ್ಲಿ ನಾವು ಮಾರ್ಕೆಟಿಂಗ್, ಫಿನಾನ್ಸ್ ಮತ್ತು HR ಈ ಸ್ಪೆಷಲೈಸೇಷನ್ನ ಡ್ಯುಯಲ್ ಸ್ಪೆಷಲೈಸೇಷನ್ MBA ಪ್ರೋಗ್ರಾಮ್ ಅನ್ನು ಕೂಡ ನಾವು ಇಲ್ಲಿ ವಿದ್ಯಾರ್ಥಿಗಳಿಗೆ ಕೊಡ್ತಾ ಇದ್ದೇವೆ. ವಿದ್ಯಾರ್ಥಿಗಳು ಅದರ ಉತ್ತಮ ಪ್ರಯೋಜನವನ್ನು ಪಡಿತಾ ಇದ್ದಾರೆ. ಹಾಗೆ ಈ ನಮ್ಮ ವಿದ್ಯಾಲಯಕ್ಕೆ ಅಡ್ಮಿಷನ್ ಮಾಡೋದಿದ್ರೆ ಅದರಲ್ಲಿ 3 ಥರದ ಸೀಟ್ಗಳಿದ್ದಾವೆ. ಒಂದು ಮ್ಯಾನೇಜ್ಮೆಂಟ್ ಸೀಟ್, ಅದರಲ್ಲಿ ಈಗಾಗಲೇ ಅಡ್ಮಿಷನ್ಸ್ ತ್ವರಿತಗತಿಯಲ್ಲಿ ಆಗ್ತಾ ಇದೆ. ಇನ್ನೊಂದು ಕಾಮೆಡ್ಕೆ ಸೀಟ್, ಅದಕ್ಕೆ ಕಾಮೆಡ್ಕೆ ಎಕ್ಸಾಮ್ ಬರೆದಿರಬೇಕು. ನಿನ್ನೆ ಅಷ್ಟೇ ಕಾಮೆಡ್ಕೆ ಎಕ್ಸಾಮ್ ಮುಗಿಯಿತು. ಅದರ ರ್ಯಾಂಕ್ ಬಂದ ಮೇಲೆ ಆ ಕಾಮೆಡ್ಕೆ ಅಡ್ಮಿಷನ್ ಪ್ರಕ್ರಿಯೆ ಪ್ರಾರಂಭ ಆಗ್ತದೆ. ಮೂರನೆಯದು ಬಹುಮಂದಿ ನಮ್ಮ ಉಡುಪಿ ಜಿಲ್ಲೆಯ ವಿದ್ಯಾರ್ಥಿಗಳು ಆಯ್ಕೆ ಮಾಡುವಂತಹ CET ಸೀಟ್ ಅಥವಾ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಇವರು ನಡೆಸುವಂತಹ ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದಿ ಅದರಲ್ಲಿ ಅವರು ಸೀಟ್ ಪಡ್ಕೊಳ್ಳುವಂಥದ್ದು. KEA ಅವರ CET ಎಕ್ಸಾಮಿನೇಷನ್ ರಿಸಲ್ಟ್ ಅನ್ನು ಕಾಯ್ತಾ ಇದ್ದು, ರಿಸಲ್ಟ್ ಬಂದ ತಕ್ಷಣ ಅಡ್ಮಿಷನ್ ಪ್ರಾಸೆಸ್ ಅದರಲ್ಲಿಯೂ ಪ್ರಾರಂಭವಾಗ್ತದೆ. ಇನ್ನು ನಮ್ಮ ವಿದ್ಯಾಲಯಕ್ಕೆ ಸೇರಿದರೆ ಏನು ಪ್ರಯೋಜನ ಅಂತ ಹೇಳೋದಿದ್ರೆ, ಉತ್ತಮ ಪ್ಲೇಸ್ಮೆಂಟ್ ಅವಕಾಶಗಳು ನಮ್ಮ ವಿದ್ಯಾಲಯದಲ್ಲಿದೆ. ನಮ್ಮ ಈ ವರ್ಷದ ವಿದ್ಯಾರ್ಥಿಗಳಲ್ಲಿ ಸುಮಾರು 83% ವಿದ್ಯಾರ್ಥಿಗಳಿಗೆ ಪ್ಲೇಸ್ಮೆಂಟ್ ಅವಕಾಶ ದೊರೆತಿದೆ. ಅದೊಂದು ನಮಗೆ ಹೆಮ್ಮೆಯ ವಿಷಯವೂ ಆಗಿದೆ. ಇದರ ಜೊತೆಗೆ ವಿದ್ಯಾರ್ಥಿಗಳ ಮಾನಸಿಕ ಸಮತೋಲನ ಇಟ್ಟುಕೊಂಡು ವಿದ್ಯಾರ್ಥಿಗಳು ಉತ್ತಮ ಪ್ರಜೆಗಳಾಗಲಿಕ್ಕೆ, ಉತ್ತಮ ವಿದ್ಯಾಭ್ಯಾಸ ಮಾಡಲಿಕ್ಕೆ ಕೌನ್ಸಿಲಿಂಗ್ ಕೂಡ ನಮ್ಮಲ್ಲಿ ಉತ್ತಮ ರೀತಿಯಲ್ಲಿ ನಡೀತಾ ಇದೆ. ಅದರ ಜೊತೆಗೆ ಸ್ಕಿಲ್ ಎನ್ಹಾನ್ಸ್ಮೆಂಟ್ ಅಥವಾ ಕೌಶಲ್ಯ ಅಭಿವೃದ್ಧಿಗೂ ನಾವು ತುಂಬ ಒತ್ತು ಕೊಡ್ತಾ ಇದ್ದು, ಬೇರೆ ಬೇರೆ ಕಾರ್ಯಕ್ರಮಗಳು ಕೌಶಲ್ಯ ಅಭಿವೃದ್ಧಿ ಅಡಿಯಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ ನಿಶುಲ್ಕವಾಗಿ ದೊರೀತಾ ಇದೆ. ಪ್ರತಿ ವಿಭಾಗದಲ್ಲಿಯೂ ಒಂದೊಂದು ವ್ಯಾಲ್ಯೂ ಆಡೆಡ್ ಕೋರ್ಸ್ ಅನ್ನು ಪ್ರತಿ ಸೆಮಿಸ್ಟರ್ಗೆ ನಾವು ಪ್ರಾರಂಭ ಮಾಡಿದ್ದೇವೆ. ಅದರಲ್ಲಿಯೂ ವಿದ್ಯಾರ್ಥಿಗಳು ಅವರ ಸಾಧನೆ ಮಾಡಿ ಒಂದು ಹೊಸ ವಿಷಯದ ಬಗ್ಗೆ ಅರ್ಥ ಮಾಡಿಕೊಂಡು ಅದಕ್ಕೆ ಎಕ್ಸಾಮಿನೇಷನ್ ಅಥವಾ ಪರೀಕ್ಷಾ ಪ್ರಕ್ರಿಯೆಯಲ್ಲಿ ಅದನ್ನು ಭಾಗವಹಿಸಿ ಅದರ ಪ್ರಯೋಜನ ಪಡ್ಕೊಳ್ಬಹುದು. ಇದು ಅಲ್ಲದೆ ಪ್ಲೇಸ್ಮೆಂಟ್ ಆಗಲಿಕ್ಕೆ ನಮ್ಮ ವಿದ್ಯಾರ್ಥಿಗಳನ್ನು ಪ್ರಥಮ ವರ್ಷದಿಂದಲೇ ಅಂದರೆ ಪ್ರಥಮ ಸೆಮಿಸ್ಟರ್ನಲ್ಲೇ ನಾವು ತಯಾರು ಮಾಡ್ತಾ ಇದ್ದೇವೆ. ಅದು ಕೂಡ ಅದಕ್ಕೆ ನಾವು ವಿಶೇಷ ಫೀಸನ್ನು ಏನು ಕಲೆಕ್ಟ್ ಮಾಡ್ತಾ ಇಲ್ಲ. ಈ ವಿದ್ಯಾಸಂಸ್ಥೆಗೆ ಟ್ಯೂಷನ್ ಫೀಸ್ ಏನು ಕೊಡ್ತಾರೆ ಅದರ ಒಂದು ಭಾಗವನ್ನು ನಾವು ಪ್ಲೇಸ್ಮೆಂಟ್ ಟ್ರೈನಿಂಗಿಗೆ ವಿನಿಯೋಗ ಮಾಡ್ತಾ ಇದ್ದೇವೆ. ಇನ್ನು ಕಳೆದ ವರ್ಷ ನಮ್ಮ ವಿದ್ಯಾಸಂಸ್ಥೆಯ ಆಡಳಿತ ಮಂಡಳಿಯವರು ಸುಮಾರು 20 ಲಕ್ಷ ರೂಪಾಯಿ ಸ್ಕಾಲರ್ಶಿಪ್ ಅನ್ನು ವಿದ್ಯಾರ್ಥಿಗಳಿಗೆ ಕೊಟ್ಟಿದ್ದು, ಈ ವರ್ಷ ಅದು ಇನ್ನೂ ಜಾಸ್ತಿ ಆಗುವ ನಿರೀಕ್ಷೆ ಇದೆ. ಹಾಗೆ 5 ಮಂದಿ ವಿದ್ಯಾರ್ಥಿಗಳಿಗೆ ನಿಶುಲ್ಕವಾಗಿ ವಿದ್ಯಾರ್ಜನೆ ಕೊಡಬೇಕು ಅಂತ ಹೇಳುವ ಆಡಳಿತ ಮಂಡಳಿಯ ಆಲೋಚನೆಯೂ ಇದೆ. ಅದಕ್ಕೆ ಈಗಷ್ಟೇ ಅನುಮತಿ ಸಿಗುವ ನಿರೀಕ್ಷೆ ಇದೆ. ಇದೆಲ್ಲರ ಪ್ರಯೋಜನವನ್ನು ವಿದ್ಯಾರ್ಥಿಗಳು, ಮುಖ್ಯವಾಗಿ ಉಡುಪಿ ಜಿಲ್ಲೆಯ ವಿದ್ಯಾರ್ಥಿಗಳು
ಪಡ್ಕೊಂಡು ಅವರ ಭವಿಷ್ಯವನ್ನು ಉತ್ತಮವಾಗಿ ರೂಪಿಸಿಕೊಳ್ಳಿಕ್ಕೆ ಅವರು ವಿದ್ಯಾರ್ಥಿಗಳು ಅನುವು ಮಾಡಿಕೊಳ್ಬೇಕು ಅಥವಾ ಅದನ್ನು ಉಪಯೋಗ ಮಾಡಿಕೊಳ್ಬೇಕು ಅಂತ ಆಡಳಿತ ಮಂಡಳಿಯ ಪರವಾಗಿಯೂ ವಿದ್ಯಾಲಯದ ಪರವಾಗಿಯೂ ನಾನು ಎಲ್ಲರಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೇನೆ. ಇನ್ನು ನಮ್ಮ ಆಡಳಿತ ಮಂಡಳಿಯವರು ಇನ್ನೂ ಒಂದು ವಿದ್ಯಾಸಂಸ್ಥೆಯನ್ನು ಹುಟ್ಟು ಹಾಕಿದ್ದು ನಿರಾಮಯ ಕಾಲೇಜ್ ಆಫ್ ನರ್ಸಿಂಗ್. ಇದರಲ್ಲಿ ನರ್ಸಿಂಗಿಗೆ ಸಂಬಂಧಪಟ್ಟಂತೆ ಬ್ಯಾಚುಲರ್ ಡಿಗ್ರಿ ಪ್ರೋಗ್ರಾಮ್ ನಡೀತಾ ಇದೆ. ಹಾಗೆ ನಿರಾಮಯ ಇನ್ಸ್ಟಿಟ್ಯೂಟ್ ಆಫ್ ಅಲೈಡ್ ಹೆಲ್ತ್ ಸೈನ್ಸ್ ಅಲ್ಲಿ 3 ವಿಭಾಗದಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ ಬ್ಯಾಚುಲರ್ ಎಜುಕೇಶನ್ ಪಡೆಯುವಂತಹ ಅವಕಾಶ ಇದೆ. ಈ ವಿದ್ಯಾಲಯವು ಕೂಡ ನಮ್ಮ ವಿದ್ಯಾಸಂಸ್ಥೆ ಆವರಣದಲ್ಲೇ ಇದ್ದು ಉತ್ತಮ ರೀತಿಯಲ್ಲಿ ನಡ್ಕೊಂಡು ಬರ್ತಾ ಇದೆ. ವಿದ್ಯಾರ್ಥಿಗಳು ಇದರ ಪ್ರಯೋಜನವನ್ನು ಖಂಡಿತವಾಗಿಯೂ ಪಡ್ಕೊಳ್ಬಹುದು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇನ್ನೂ ಒಂದು ಮುಖ್ಯವಾದ ವಿಷಯ ನಾನು ವಿದ್ಯಾರ್ಥಿಗಳಲ್ಲಿ ಹಂಚಿಕೊಳ್ಳಿಕ್ಕೆ ಇಷ್ಟಪಡುವುದಂದ್ರೆ, CET ಎಕ್ಸಾಮ್ ರಿಸಲ್ಟ್ ಬಂದ ಮೇಲೆ CET ಪ್ರಕ್ರಿಯೆ ಬಗ್ಗೆ ತುಂಬಾ ಮಾಹಿತಿ ನಾವು ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಕೊಡ್ತೇವೆ. ಕೆಲವು ವಿದ್ಯಾರ್ಥಿಗಳಿಗೆ RD ನಂಬರ್ದು ಸಮಸ್ಯೆ ಆಗಿದೆ. ಕೆಲವು ವಿದ್ಯಾರ್ಥಿಗಳಿಗೆ ಕಳೆದ ವರ್ಷ ಅಡ್ಮಿಷನ್ ಪ್ರಾಸೆಸ್ ಅಲ್ಲಿ ಸೀಟ್ ಸೆಲೆಕ್ಷನ್ ಮಾಡೋದು ಹೇಗೆ ಅಂತ ಗೊತ್ತಾಗ್ಲಿಲ್ಲ. ಯಾವುದೇ ರೀತಿಯ ಟೆಕ್ನಿಕಲ್ ಇಶ್ಯೂಸ್ CET ಬಗ್ಗೆ ಇದ್ದರೆ ವಿದ್ಯಾರ್ಥಿಗಳು ನಮ್ಮ ವಿದ್ಯಾಲಯವನ್ನು ಸಂಪರ್ಕಿಸಬಹುದು. ನಾವು ಖಂಡಿತ ಅವರ ಮಾರ್ಗದರ್ಶನಕ್ಕೆ ನಾವು ತಯಾರಾಗಿದ್ದೇವೆ. ವಿದ್ಯಾರ್ಥಿಗಳಿಗೆ ಅದರ ಸಂಪೂರ್ಣ ಪ್ರಯೋಜನ ಪಡೀಲಿಕ್ಕೆ ನಾವು ಕೂಡ ಸಹಾಯ ಮಾಡುವವರಿದ್ದೇವೆ. ಇದು ನನ್ನ ವಿಶೇಷ ಒಂದು ಮನವಿ ವಿದ್ಯಾರ್ಥಿಗಳಲ್ಲಿ.